ಬಂಧುಗಳೇ ನಮಸ್ಕಾರ. SVR ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಾನು ಈ ದಿನ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲ್ಲೂಕಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಒಂದು ತೆಂಗಿನ ತೋಟ, ಅಡಿಕೆ ಸೊಸಿ ಇರ್ತಕ್ಕಂಥದ್ದು ಒಂದು 12 ಎಕರೆ ಜಮೀನಿದೆ ಸ್ನೇಹಿತರೆ. ಅದನ್ನು ತಿಳಿಸ್ಕೊಡೋದೇ ಅಂತ ಬಂದಿದ್ದೀನಿ ನೋಡಿ. ಫಸ್ಟ್ ಮೊದಲನೇದಾಗಿ ಈ ತೆಂಗಿನ ತೋಟದಲ್ಲಿ ಈ ಕೊಬ್ಬರಿಗಳು ಬೀಳ್ತವೆ ಸ್ನೇಹಿತರೆ. ಕಾಯಿ ಕೊಬ್ಬರಿಯನ್ನು ಹಾಕೊಳ್ಳೋದಕ್ಕೆ ಒಂದು ಶೆಡ್ಡನ್ನು ಮಾಡಿದ್ದಾರೆ. 50,000 ಕೊಬ್ಬರಿಯನ್ನು ಹಾಕೋದಕ್ಕೆ ಶೆಡ್ ಇದೆ ಸ್ನೇಹಿತರೆ. ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ಅಟ್ಟ ಹಾಕಿ ಮಾಡಿದ್ದಾರೆ. ಒಂದು 50,000 ಕೊಬ್ಬರಿಯನ್ನು ಹಾಕೋದಕ್ಕೆ ಒಂದು ಒಳ್ಳೆ ವ್ಯವಸ್ಥೆಬದ್ಧವಾಗಿ ಒಂದು ಶೆಡ್ಡನ್ನು ಮಾಡಿದ್ದಾರೆ. ಮತ್ತು ಒಂದು ಲೇಬರ್ ಶೆಡ್ ಕೂಡ ಇದೆ ಸ್ನೇಹಿತರೆ. ಲೇಬರು ಇರೋದಕ್ಕೆ ಒಂದು ಲೇಬರ್ ಶೆಡ್ ಕೂಡ ಇದೆ. ಇದು ಮೊದಲನೇ ವ್ಯವಸ್ಥೆ. ತೆಂಗಿನಕಾಯಿ ಕೊಬ್ಬರಿಯನ್ನು ಹಾಕೊಳ್ಳೋದಕ್ಕೆ ಒಂದು ಶೆಡ್ಡು, ಲೇಬರ್ಸ್ ಇರೋದಕ್ಕೆ ಒಂದು ಮನೆ ಕೂಡ ಇದೆ ಸ್ನೇಹಿತರೆ. ಈ ಜಮೀನು ಟೋಟಲಿ 12 ಎಕರೆ ಬರುತ್ತೆ. 12 ಎಕರೆಯಲ್ಲಿ ಏನೇನಿದೆ ಅಂತಂದೆಲ್ಲ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ ಸ್ನೇಹಿತರೆ. ಟೋಟಲಿ 12 ಎಕರೆ ಜಮೀನಲ್ಲಿ ತೆಂಗು 390 ತೆಂಗಿನ ಮರಗಳಿದೆ ಸ್ನೇಹಿತರೆ. ಒಳ್ಳೆ ಫಸಲಿ ಬಂದಿರತಕ್ಕಂಥ ತೆಂಗಿನ ಮರಗಳಿದೆ ನೋಡಿರಿ. ಎಲ್ಲ ತೆಂಗಿನ ಮರಗಳು ಕೂಡ ತುಂಬ ಚೆನ್ನಾಗಿದ್ದಾವೆ. 390 ತೆಂಗಿನ ಮರ ಇದ್ದಾವೆ. ಸುತ್ತ ಬಾರ್ಡ್ರಲ್ಲಿ ಟೀಕ್ ಹಾಕಿದ್ದಾರೆ ಸ್ನೇಹಿತರೆ. ಒಂದು 50 ಟೀಕ್ ಇದ್ದಾವೆ ಸುತ್ತ. ಅದ್ರ ಜೊತೆಗೆ ಬೇವಿನ ಮರಗಳಿದ್ದಾವೆ ನೋಡಿ ಸ್ನೇಹಿತರೆ. ಇದು ರೋಡು ಸ್ನೇಹಿತರೆ. ಇದು ತೋಟದೊಳಗಡೆ ಬರೋದಕ್ಕೆ ರೋಡ್ ಇದೆ ನೋಡಿ. ತೋಟ ಎಲ್ಲ ಫುಲ್ಲು ತೋರಿಸ್ತಾ ಇದ್ದೀನಿ ನೋಡಿರಿ. ತೆಂಗಿನ ಮರಗಳು ಕೂಡ ಭಾಳ ಚೆನ್ನಾಗಿದ್ದಾವೆ. ಒಳ್ಳೆ ಫಸಲು ಬಿಡ್ತಾ ಇದ್ದಾವೆ. ಕೊಬ್ಬರಿಗೆ ಸ್ಟಾಕ್ ಮಾಡ್ತಾ ಇದ್ದಾರೆ ಎಲ್ಲನ. ನೋಡಿ ಈ ಥರ ಸ್ನೇಹಿತರೆ. ಟೋಟಲಿ 12 ಎಕರೆ ಬೌಂಡ್ರಿ. ತೆಂಗಿನ ಮರ ಇರ್ತಕ್ಕಂಥದ್ದು 8 ಎಕರೆ 14 ಗುಂಟೆ ಒಂದು ಬೌಂಡ್ರಿ. ಇದು ಈ ತೆಂಗಿನ ತೋಟ ಏನಿದೆ 8 ಎಕರೆ 14 ಗುಂಟೆ ಒಂದು ಬೌಂಡ್ರಿ. ಮತ್ತು 3 ಎಕರೆ 30 ಗುಂಟೆದು ಮುಂದೆ ಅಡಿಕೆ ಸೋಸಿ ಇಟ್ಟಿದ್ರೆ ಅದನ್ನು ಕೂಡ ಮುಂದೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇದೇ ರೋಡು. ಈ ಜಮೀನಲ್ಲಿ ಮಣ್ಣು ಬಂದು ಸ್ವಲ್ಪ ಕೆಂಪಿದೆ. ಅಂದರೆ ಪೂರ್ತಿ ಕೆಂಪು ಬರಲ್ಲ, ಪೂರ್ತಿ ಕಪ್ಪು ಕೂಡ ಬರಲ್ಲ. ಈ ಥರ ಮಣ್ಣಿದೆ ಸ್ನೇಹಿತರೆ. ನೋಡಿ, ಫುಲ್ಲು ಆ ಕಡೆ ಕೆಂಪು ಅಲ್ಲ, ಈ ಕಡೆ ಬ್ಲ್ಯಾಕು ಅಲ್ಲ ಅನ್ನೋ ಥರ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ತೋಟಕ್ಕೆ ಮಣ್ಣು ಚೆನ್ನಾಗಿರೋದ್ರಿಂದಲೇ ಈ ತೆಂಗಿನ ಸೊಸಿ ಎಲ್ಲ ಚೆನ್ನಾಗಿ ಬಂದಿರೋದು. ಸುಮಾರು ಒಂದು 30 ವರ್ಷದವು ಸ್ನೇಹಿತರೆ. ತೆಂಗಿನ ಮರಗಳೆಲ್ಲ 30 ವರ್ಷದವು ತೆಂಗಿನ ಮರ ಬರ್ತವೆ ನೋಡಿರಿ. ಫುಲ್ ಬೌಂಡ್ರಿಯನ್ನು ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ ತೆಂಗೆಲ್ಲ. ಬಾಳೆ ಇದೆ, ಹಳೆ ತೆಂಗಿನ ಮರಗಳಿದ್ದಾವೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದರಲ್ಲಿ 4 ಬೋರ್ ಇದೆ ಸ್ನೇಹಿತರೆ. ಟೋಟಲಿ 12 ಎಕರೆ ಬೌಂಡ್ರಿಗೆ 4 ಬೋರ್ ಇದ್ದಾವೆ. 4ರಲ್ಲೂ ಕೂಡ ನೀರು ವ್ಯವಸ್ಥೆ ಚೆನ್ನಾಗಿದೆ. ಮತ್ತು ಒಂದು TC ಕೂಡ ಇದೆ, ಟ್ರಾನ್ಸ್ಫಾರಮ್ ಪೆಟ್ಟಿಗೆನೂ ಕೂಡ ಇದೆ. 4 ಬೋರ್ ಇದೆ. ಒಂದು ಲೇಬರ್ ಶೆಡ್ ಇದೆ. ತೆಂಗಿನಕಾಯಿ ಹಾಕೋದಕ್ಕೆ ಒಂದು ದೊಡ್ಡದು ಗೋಡನ್ ಇದೆ ನೋಡಿ ಸ್ನೇಹಿತರೆ. ಇದು ಟೋಟಲಿ ಇವ್ರ ಬೌಂಡ್ರಿ ಜಮೀನು. ಬಳೆನೂ ಕೂಡ ಹಾಕಿದ್ದಾರೆ ಇದರಲ್ಲಿ. ಜನರಲ್ ಪ್ರಾಪರ್ಟಿ, ಮೂಲ ಬಂದು ಜನರಲ್ಲು. ಈಗಲೂ ಕೂಡ ಜನರಲ್ ಪ್ರಾಪರ್ಟಿ. ನೇರವಾಗಿ
ಓನರ್ ಹತ್ರ, ಲ್ಯಾಂಡ್ ಓನರ್ ಹತ್ರ ಇದೆ. ಯಾರಾದರೂ ಆಸಕ್ತಿ ಉಳ್ಳವರು, ಜಮೀನು ಇಷ್ಟಪಡ್ತಕ್ಕಂಥವ್ರು, ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಇದ್ದರೆ ನೇರವಾಗಿ ಓನರ್ನ ಹತ್ರನೇ ಕುಂಡಿಸ್ತೀವಿ. ದಯವಿಟ್ಟು ಓನರ್ನೇ ಭೇಟಿ ಮಾಡಿಸ್ತೀವಿ, ನೀವು ಮಾತುಕತೆ ಮಾಡ್ಕೋಬೋದು. ಸ್ನೇಹಿತರೆ ನೋಡಿ, ಇದು ಹೊರಗಡೆ ಹೋಗ್ತಕ್ಕಂಥ ಗೇಟು. ಈಗೇನು ಇಷ್ಟು ಹೊತ್ತು ನಾನು ವಿಡಿಯೋನ ತೋರಿಸಿದೆ, ಇದು 8 ಎಕರೆ 14 ಗುಂಟೆ ತೋಟ ಸ್ನೇಹಿತರೆ. ಇದು ಟೋಟಲಿ ತೆಂಗಿನ ತೋಟ ಬಂದು 8 ಎಕರೆ 14 ಗುಂಟೆ ಎಲ್ಲ ಫಸಲಿ ಬಂದಿರತಕ್ಕಂಥದ್ದು. ಸುತ್ತ ಬಾರ್ಡ್ರಲ್ಲಿ ಕೂಡ ಟೀಕನ್ನು ಹಾಕಿದ್ದಾರೆ. ಅದರ ಪಕ್ಕದಲ್ಲಿ ಅಟ್ಯಾಚ್ ಆಗಿ ಇನ್ನೊಂದು ಸರ್ವೆ ನಂಬರು ಇವ್ರದ್ದೇನೆ, ಇದೇ ಓನರ್ದೇನೆ ಇನ್ನೊಂದು ಸರ್ವೆ ನಂಬರು. ಇದು 3 ಎಕರೆ 30 ಗುಂಟೆ ಸ್ನೇಹಿತರೆ, 3 ಎಕರೆ 30 ಗುಂಟೆ. ಇದರಲ್ಲೂ ಕೂಡ ಸುತ್ತ ಬಾರ್ಡ್ರಿಗೆ ತೆಂಗನ್ನು ಹಾಕಿದ್ದಾರೆ. ಟೋಟಲಿ ತೆಂಗು 98 ಇದೆ, 1500 ಅಡಿಕೆ ಗಿಡ ಇದೆ ಸ್ನೇಹಿತರೆ. 1 ವರ್ಷ ಆಗಿದೆ ಸ್ನೇಹಿತರೆ. ಇದು ಸ್ವಲ್ಪ ಬ್ಲ್ಯಾಕ್ ಬರುತ್ತೆ ಮಣ್ಣು ನೋಡಿ. ಅಡಿಕೆಯನ್ನು ಇಟ್ಟು 1 ವರ್ಷ ಆಗಿದೆ. ಈಗ ಹೊಸದಾಗಿ ಕೆಂಪು ಮಣ್ಣನ್ನು ಗುಂಡಿಗೆ ಹಾಕಿದ್ದಾರೆ ನೋಡಿ. ಆ ಬದಿನಿಂದ ಸ್ನೇಹಿತರೆ 3 ಎಕರೆ 30 ಗುಂಟೆ ಈ ಬದಿನಿಂದ ಸುತ್ತ ಬಾರ್ಡ್ರ್ ತೋರಿಸ್ತೀವಿ ನೋಡಿ. ಆ ಬಾರ್ಡ್ರಿಂದ ನೋಡಿ, ಅಲ್ಲಿ ಗೇಟ್ ಇದೆಯಲ್ಲ, ಆ ಗೇಟಿಂದ ಈ ಜಮೀನಿಗೆ ಬಂದು ಈ ಜಮೀನಿಂದ ಒಳಗಡೆ ಹೋಗೋದಕ್ಕೆ, ತೋಟದ ಒಳಗಡೆ ಹೋಗೋದಕ್ಕೆ ಇದೊಂದು ಗೇಟ್ ಸ್ನೇಹಿತರೆ. ಅಂದರೆ ಟೋಟಲ್ 12 ಎಕರೆಯಲ್ಲಿ 2 ಸರ್ವೆ ನಂಬರ್ ಬರುತ್ತೆ. ಇದು ಮತ್ತು ಈ ಬದ ಇದೆಯಲ್ಲ, ಇಲ್ಲಿಂದ ಮುಂದಕ್ಕೆ ಇನ್ನೂ ಜಮೀನಿದೆ. ಈ 3 ಎಕರೆ 30 ಗುಂಟೆದು ಜಮೀನಿದೆ, ಅದರಲ್ಲೂ ಕೂಡ ಅಡಿಕೆಯನ್ನು ಇಟ್ಟಿದ್ದಾರೆ ಸ್ನೇಹಿತರೆ. ಇದೇ ರೋಡ್ ನೋಡಿ, ರೋಡನ್ನು ಬಿಟ್ಕೊಂಡಿದ್ದಾರೆ. ಎಲ್ಲ ವ್ಯವಸ್ಥೆಬದ್ಧವಾಗಿ ಮಾಡಿದ್ದಾರೆ. ಎಲ್ಲ ಡ್ರಿಪ್ ಸಿಸ್ಟಮ್ಮು, ನೀರಾವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಪ್ರತಿ ಗುಂಡಿಗೂ ಕೂಡ ಕೆಂಪು ಮಣ್ಣನ್ನು ಹಾಕ್ಸಿದ್ದಾರೆ. ಗಿಡ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶದಿಂದ ಕೆಂಪು ಮಣ್ಣನ್ನು ಹಾಕ್ಸಿದ್ದಾರೆ. ಸೊ ಇನ್ನೂ ಅಡಿಕೆ ಇನ್ನೂ ಚಿಕ್ಕದು, ಇದಿನ್ನೂ ತುಂಬ 6 ರಿಂದ 7 ವರ್ಷ ಬೇಕು ಅಡಿಕೆ ಫಸಲಿ ಬರೋದಕ್ಕೆ. ತೆಂಗು ಮಾತ್ರ ರೆಡಿ ಇದೆ ಸ್ನೇಹಿತರೆ. ನೋಡಿ, ಆ ತೆಂಗಿನ ತೋಟದ ಬಾರ್ಡ್ರನ್ನು ತೋರಿಸ್ತೀನಿ ನೋಡಿ. ಬೇವಿನ ಮರಗಳಿದಾವೆ, ಸುತ್ತ ಬಾರ್ಡ್ರಲ್ಲಿ ಟೀಕ್ ಇದೆ, ತೆಂಗಿದೆ ಸ್ನೇಹಿತರೆ. ಅದಕ್ಕೆ ಅಟ್ಯಾಚ್ ಆಗೇ 3 ಎಕರೆ 30 ಗುಂಟೆ ಇದು. ನೋಡಿ ಸ್ನೇಹಿತರೆ, ಈ 3 ಎಕರೆ 30 ಗುಂಟೆ ವಾರ್ಡಿನೇ ಇದು ಕೂಡ ಬರುತ್ತೆ, ಈ ಜಮೀನು ಕೂಡ ಬರುತ್ತೆ. ನೋಡಿ ಸ್ನೇಹಿತರೆ, 1 ಇಯರ್ ಆಗಿದೆ ಅಡಿಕೆ ಗಿಡ ಇಟ್ಟು. ಸುತ್ತ ಬಾರ್ಡ್ರಲ್ಲಿ ತೆಂಗಿನ ಗಿಡವನ್ನು ಇಟ್ಟಿದ್ದಾರೆ. ಆ ಬದಿನಿಂದ ನೆಕ್ಸ್ಟು ಇನ್ನೊಂದು ಕಟ್ಟೆನೂ ಕೂಡ ಮುಂದಕ್ಕೆ ಬರುತ್ತೆ. ಇಷ್ಟು ಇದರ ಸಂಪೂರ್ಣವಾದ ವಿವರ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಏನಾದ್ರು ಇದರ ಬಗ್ಗೆ ವಿಚಾರವಾಗಿ ಬಿಟ್ಟಿದ್ರೆ ಫೋನ್ ಮುಖಾಂತರ ತಿಳ್ಕೊಬೋದು ಸ್ನೇಹಿತರೆ. ಇದು ಸ್ವಲ್ಪ ಕಪ್ಪು ಮಣ್ಣು ಬರುತ್ತೆ. ಕಪ್ಪು ಮಣ್ಣಾದರೂ ಚೆನ್ನಾಗಿದೆ, ತೆಂಗು ಅಡಿಕೆಗೆಲ್ಲ ತುಂಬ ಚೆನ್ನಾಗಿರ್ತಕ್ಕಂಥ ಮಣ್ಣು. ನೋಡಿ ಸ್ನೇಹಿತರೆ, ಟೋಟಲಿ 4 ಬೋರು, 1 TC, 12 ಎಕರೆ ಲ್ಯಾಂಡು, ಅದರಲ್ಲಿ 8 ಎಕರೆ 14 ಗುಂಟೆ ತೆಂಗು, 330 ಅಡಿಕೆಯನ್ನು ಇಟ್ಟಿದ್ದಾರೆ ಸ್ನೇಹಿತರೆ. ಇಷ್ಟು ಟೋಟಲಿ 12 ಎಕರೆ ಜಮೀನಿದು. ಈ ಲಾಸ್ಟ್ ಕೊನೆಯದಾಗಿ ಇದರ ದರವನ್ನು ಹೇಳ್ತೀನಿ ಸ್ನೇಹಿತರೆ. ರೇಟ್ ಬಂದು ಸ್ನೇಹಿತರೆ, ಇದು 1 ಎಕರೆಗೆ 40 ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ ಓನರು. ಸೊ ಕೂತ್ಕೊಂಡ್ರೆ ನೆಗೆಷಿಬಲ್ ಆಗುತ್ತೆ. 35ಕ್ಕೆ ಆಗ್ಬೋದು, 36 ಆಗ್ಬೋದು, 35 ಒಳಗಡೆ ಆಗ್ಬೋದು, 34ಕ್ಕೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಓನರ್ನ ನೇರವಾಗಿ ಭೇಟಿ ಮಾಡಿಸ್ತೀವಿ. ಯಾರಾದರೂ ಆಸಕ್ತಿ ಉಳ್ಳವರು ನಮ್ಮನ್ನು ನಂಬರ್ಗೆ ಸಂಪರ್ಕಿಸಿದರೆ ಓನರ್ನ ಭೇಟಿ ಮಾಡಿಸ್ತೀವಿ. ಜಸ್ಟ್ ಹಿರಿಯೂರು ಟೌನಿಂದ, ನಗರಸಭೆಯಿಂದ 8 ಕಿಲೋಮೀಟ್ರ್ ಆಗುತ್ತೆ. ಬಳ್ಳಾರಿ ಹೈವೇಯಿಂದ 1 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನೋಡಿ, ಇದೇ ರೋಡು ಬರೋದಕ್ಕೆ. ಇದು 2 ಕಡೆಯಿಂದ ರೋಡ್ ಇದೆ. ನಕಸೆ ರೋಡ್ ಕೂಡ ಇದೆ, ಇದರಲ್ಲಿ ನಕಸೆ ರೋಡ್ ಕೂಡ ಇದೆ. ಇದೇ ಎಂಟ್ರೆನ್ಸ್.
ತೆಂಗಿನ ತೋಟದ್ದು ಒಂದು ಎಂಟ್ರೆನ್ಸ್ ಮಾಡಿದ್ದಾರೆ. ಗೇಟ್ ಇದು ತೆಂಗಿನ ತೋಟ ಒಳಗಡೆ ಹೋಗೋದಕ್ಕೆ ಗೇಟ್ ಇದು. ಇದು ಈ ಹೊಸ್ದಾಗಿಟ್ಟಿರ್ತಕ್ಕಂಥ ಅಡಿಕೆ ಗಿಡಕ್ಕೆ ಮೇನು ಬೌಂಡ್ರಿಗೆ ಎಂಟ್ರೆನ್ಸು ಈ ಗೇಟು ಸ್ನೇಹಿತರೆ. ಇದರದ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.